ಕರ್ನಾಟಕದಲ್ಲಿ ಎಸ್ಐಆರ್ ವೇಳಾಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಭಾರತ ಚುನಾವಣಾ ಆಯೋಗದಿಂದ ಹೊಸ ವೇಳಾಪಟ್ಟಿ ಪ್ರಕಟವಾಗಿದೆ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ದಿನಾಂಕ ಬದಲಾವಣೆ ಆಗಿದೆ. ಕರ್ನಾಟಕದಲ್ಲಿ ಎಸ್ಐಆರ್ ವೇಳಾಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಭಾರತ ಚುನಾವಣಾ ಆಯೋಗದಿಂದ ಹೊಸ ವೇಳಾಪಟ್ಟಿಯನ್ನ ಪ್ರಕಟ ಮಾಡಿದ್ದಾರೆ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ದಿನಾಂಕವನ್ನ ವಿಸ್ತರಣೆ ಮಾಡಿದ್ದಾರೆ. ಬಿಎಲ್ಒ ಮನೆ ಭೇಟಿ ಅವಧಿಯನ್ನ ಆಗಸ್ಟ್ 8ರವರೆಗೆ ವಿಸ್ತರಣೆ ಮಾಡಿದ್ದಾರೆ. ಜೂನ್ 30ರಿಂದ ಆಗಸ್ಟ್ 8ರವರೆಗೆ ಮನೆಗೆ ಹೋಗಿ ಪರಿಶೀಲನೆ ಮಾಡಬೇಕಾಗಿದೆ. ಆಗಸ್ಟ್ 8ರಂದು ಮತಗಟ್ಟೆಗಳ ಮರು ಹೊಂದಾಣಿಕೆ ಪೂರ್ಣ ಆಗುತ್ತೆ. ಇನ್ನು ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಅದಾದ ನಂತರ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 16ರವರೆಗೆ ಹಕ್ಕು ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಇದೆ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 15ರವರೆಗೆ ಆಕ್ಷೇಪಣೆಗಳ ವಿಲೇವಾರಿ ಆಗತ್ತೆ. ನಂತರ ಅಕ್ಟೋಬರ್ 19ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಆಗತ್ತೆ. ಇನ್ನು 1 ಅಕ್ಟೋಬರ್ 2026 ಅರ್ಹತಾ ದಿನಾಂಕ ಆಧರಿಸಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾರೆ. ಈಗಾಗಲೇ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಬಿಎಲ್ಒಗಳು ಮನೆಗೆ ಹೋಗಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಜೂನ್ 30ನೇ ತಾರೀಕಿಂದ ಈ ಒಂದು ಕಾರ್ಯ ನಡೀತಾ ಇತ್ತು. ಜುಲೈ 29ರವರೆಗೂ ದಿನಾಂಕ ವೇಳಾಪಟ್ಟಿ ನಿಗದಿಯಾಗಿತ್ತು. ಆದರೆ ಈಗ ದಿನಾಂಕವನ್ನ ವಿಸ್ತರಣೆ ಮಾಡಿದ್ದಾರೆ. ಆಗಸ್ಟ್ 8ನೇ ತಾರೀಕುವರೆಗೂ ಬಿಎಲ್ಒಗಳು ಮನೆಗೆ ಹೋಗಿ ಪರಿಷ್ಕರಣೆಯನ್ನ ಮಾಡಬೇಕಾಗಿದೆ. ಮತಪಟ್ಟಿ ಪರಿಷ್ಕರಣೆ ಮಾಡಬೇಕಿದೆ ಆಗಸ್ಟ್ 8ನೇ ತಾರೀಕುವರೆಗೂ. ಅದಾದ್ಮೇಲೆ 17ನೇ ತಾರೀಕು ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ತಾತ್ಕಾಲಿಕವಾಗಿ ಏನು ಎಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಆ ಒಂದು ಎಲ್ಲ ರೆಡಿ ಮಾಡ್ಕೊಂಡು ಒಂದು ಕರಡು ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಅದಾದ್ಮೇಲೆ ಅದರಲ್ಲಿ ಏನಾದರೂ ನಿಮ್ಮ ಡಾಕ್ಯುಮೆಂಟು, ನಿಮ್ಮ ದಾಖಲೆಗಳು ಸರಿ ಇಲ್ಲ, ಏನಾದರೂ ಅದರಲ್ಲಿ ನಿಮ್ಮ ಅಬ್ಜೆಕ್ಷನ್ ಇದ್ರೆ ಅಥವಾ ಮತ್ತೆ ಏನಾದರೂ ಆ್ಯಡ್ ಆನ್ ಮಾಡಬೇಕು ಅನ್ನೋದಿದ್ರೆ, ಏನೇ ಒಂದು ಇದ್ರೂ ಹಕ್ಕು ಆಕ್ಷೇಪಣೆ ಏನೇ ಒಂದು ಇದ್ರೂ ಕೂಡ 17ರಿಂದ ಸೆಪ್ಟೆಂಬರ್ 16ರವರೆಗೂ ನೀವು ಅದನ್ನ ತಿಳಿಸ್ಕೊಡ್ಬೋದು. ಅದಾದ್ಮೇಲೆ 17ರಿಂದ ಅಕ್ಟೋಬರ್ 15ರವರೆಗೂ ಅದ್ರ ವಿಲೇವಾರಿಯಾಗಿ ಫೈನಲ್ ಆಗಿ ಅಕ್ಟೋಬರ್ 1ನೇ ತಾರೀಕು ಅರ್ಹತಾ ದಿನಾಂಕ ಆಧರಿಸಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾರೆ.